ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲಕ್ಷ್ಮೀ ನಂದಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ 10 ವರ್ಷಗಳ ಕಾಲ ಚಿಂತಾಮಣಿ ಕ್ಷೇತ್ರ ಸರ್ವನಾಶ. ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ವಿರುದ್ಧ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಕಿಡಿ. ಆನ್ಲೈನ್ ಗೇಮ್ ಹುಚ್ಚಿಗೆ ಬಿದ್ದು 10 ಗ್ರಾಹಕರ ಉಳಿತಾಯ ಖಾತೆಗಳಿಂದ ಲಕ್ಷಗಟ್ಟಲೆ ಹಣ ಎಗರಿಸಿದ ಪೋಸ್ಟ್ ಮಾಸ್ಟರ್. ಎತ್ತಿನಹೊಳೆ ಯೋಜನೆ ನೀರು ಬಂದ ನಂತರವೇ ಗೌರಿಬಿದನೂರು ನಗರಕ್ಕೆ ಕುಡಿಯುವ ನೀರು. ಹಸಿರು ಶಾಲಿನ ಹಿಂದೆ ರಾಜಕೀಯ ಶಾಲು ಹೊದ್ದು ಧರಣಿ ನಡೆಸುತ್ತಿರುವ ರೈತರಿಗೆ ನಮ್ಮ ಮಾತು ಕೇಳಿಸೋಲ್ಲ. ಶಾಸಕ ಪುಟ್ಟಸ್ವಾಮಿ ಗೌಡ. ಕನಿಷ್ಠ ಮೂಲಭೂತ ಸೌಲಭ್ಯ ಕಲ್ಪಿಸಲು ಆಗ್ರಹಿಸಿ ಸಿಪಿಐಎಂನ 37 ಶಾಖೆಗಳ ಮುಖಂಡರು 16 ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ. ವಾರ್ತೆಗಳ ವಿವರ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡದೆ 10 ವರ್ಷಗಳ ಕಾಲ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರು ಸರ್ವನಾಶ ಮಾಡಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ವಿರುದ್ಧ ಕಿಡಿಕಾರಿದ್ದಾರೆ. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಮೈಲಾಂಡಳ್ಳಿ, ಚಿಕ್ಕಪುರ, ದೊಡ್ಡಗಂಜೂರು, ಜಿ ಕೋಡಿಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದ ಪರಿಹಾರದಲ್ಲಿ ಅಧಿಕಾರಿಗಳು ನನಗೆ 5% ಹಣ ನೀಡುತ್ತಿರುವುದಾಗಿ ಮಾಜಿ ಶಾಸಕರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಪರಿಹಾರ ಪಡೆದಿರುವ ರೈತರು ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳಿಗೆ ಯಾರೂ 1 ರೂಪಾಯಿ ಸಹ ಲಂಚ ಕೊಡಬೇಡಿ ಎಂದು ಕಟ್ಟುನಿಟ್ಟಾಗಿ ಹೇಳಿದ್ದೇನೆ ಎಂದು ಹೇಳಿದರು. ಮಸ್ತೇನಹಳ್ಳಿ ಹಾಗೂ ಅಕ್ಕಪಕ್ಕದ ರೈತರಿಗೆ ಸರ್ಕಾರದಿಂದ 25 ಲಕ್ಷ ಹಣ ಕೊಡಿಸ್ತೀವಿ ಎಂದು ಭರವಸೆ ನೀಡಿ ಮಾಜಿ ಶಾಸಕರು ಅವರಿಂದ ಓಟ್ ಹಾಕಿಸಿಕೊಂಡು ಅಧಿಕಾರಿಗಳಿಂದ ಹಣ ಪಡೆದಿರುವವರು ಅವರು. ಏಜೆಂಟ್ಗಳನ್ನ ಸೃಷ್ಟಿ ಮಾಡಿದವರು ಯಾರು ಎಂದು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರಿಗೆ ಪ್ರಶ್ನೆ ಹಾಕಿದ ಅವರು, ಪರಿಹಾರದ ಒಂದು ಚೆಕ್ ಸಾರ್ವಜನಿಕವಾಗಿ ಮಾಜಿ ಶಾಸಕರು ಮಸ್ತೇನಹಳ್ಳಿ ರೈತರಿಗೆ ಕೊಡಿಸಿರುವ ಉದಾಹರಣೆ ಒಂದಾದರೂ ಇದೆಯಾ? ಕನಿಷ್ಠ ಪಕ್ಷ ಮಸ್ತೇನಹಳ್ಳಿ ಏರಿಯಾಗೆ ವಿದ್ಯುತ್ ಸರಬರಾಜು ಮಾಡಿಸಿರುವ ಯೋಗ್ಯತೆ ನಿಮಗೆ ಇರಲಿಲ್ಲ. ಮಸ್ತೇನಹಳ್ಳಿ ಪ್ರದೇಶ ಕುಂಠಿತವಾಗಿರುವುದಕ್ಕೆ ಕಾರಣಕರ್ತರು ನೀವೇ ಎಂದು ಗುಡುಗಿದ್ರು. ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಬೀದಿಯಲ್ಲಿ ನಾಯಿಗಳು ಬೊಗಳ್ತಾನೆ ಇರ್ತವೆ, 100 ನಾಯಿಗಳು ಬೊಗಳ್ತಾ ಇರ್ತವೆ. ಯಾಕಂದ್ರೆ ಇದು ಯಾವ್ದೋ ನಮ್ಗಿಂತ ದೊಡ್ಡದಾಗಿ ಏನ್ ಗಾಂಭೀರ್ಯವಾಗಿ ಹೋಗ್ತಾ ಇದೆಯಲ್ಲ ಅಂತ ಹೊಟ್ಟೆ ಊರಿಗೆ ಅವು ಬೊಗಳ್ತಾ ಇರ್ತವೆ. ನಿರಂತರವಾದಂತ ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ತಾಲೂಕಿಗೆ ನಾನು 30 ಕೋಟಿಗಳನ್ನ ಕೇಳಿದ್ದೆ, 27.5 ಕೋಟಿ ಮಂಜೂರು ಮಾಡಿದ್ದಾರೆ. ಈಗ ಇದರಲ್ಲಿ ಇಲ್ಲಿ ಏನೀಗ ನಮ್ಮ AW ಅವರು ಹೇಳಿದಾಗೆ ಗಡಿಯಿಂದ 10 ಮೀಟರ್ ಆಗುತ್ತೆ, ನಂತರ ಮುಂದೆ ಬರ್ತಾ ಜೋಡಿ ರಸ್ತೆ ಆಗುತ್ತೆ. ಅಲ್ಲಿ ನ್ಯಾಷನಲ್ ಹೈವೇ CRF ಮುಖಾಂತರ ಮಾಡಿರ್ತಕ್ಕಂಥ ರಸ್ತೆಗೆ ಅದನ್ನು ಎಲ್ಲರಿಗೂ ಜೋಡಣೆ ಮಾಡುವಂಥದ್ದಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಕುರುಬೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜೇಗೌಡ, ಅಶ್ವಥ್ ನಾರಾಯಣ್ ಬಾಬು, ಈರುಳ್ಳಿ ಶಿವಣ್ಣ, ಕೃಷ್ಣಮೂರ್ತಿ, TAPNC ನಂಜೇಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್, ಗ್ರಾಮ ಪಂಚಾಯಿತಿ ಸದಸ್ಯ ನರೇಂದ್ರ, ಗುತ್ತಿಗೆದಾರ ಆನಂದ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇನ್ನು ಕೆಲಸಕ್ಕೆ ಸೇರಿ 2 ವರ್ಷಗಳೇ ಕಳೆದಿಲ್ಲ. ಹೇಳಿ ಕೇಳಿ ಕೇಂದ್ರ ಸರ್ಕಾರದ ಉದ್ಯೋಗ, ಕೈ ತುಂಬ ಸಂಬಳವೂ ಬರ್ತಿತ್ತು. ಆದರೆ ಆನ್ಲೈನ್ ಗೇಮು ಹುಚ್ಚು ಹಿಡಿಸಿಕೊಂಡ ಪೋಸ್ಟ್ ಮಾಸ್ಟರ್ ಒಬ್ಬ ಪೋಸ್ಟ್ ಆಫೀಸ್ ಉಳಿತಾಯ ಖಾತೆಗಳು, ಅಂಚೆ ವಿಮೆ, ಫಿಕ್ಸ್ಡ್ ಡೆಪಾಸಿಟ್, RD ಪಿಂಚಣಿ ಮೊತ್ತವನ್ನೆಲ್ಲ ಬಳಕೆ ಮಾಡಿಕೊಂಡು ಪಂಗನಾಮ ಎಳೆದಿದ್ದಾನೆ. ಸಾಲದಕ್ಕೆ ಊರವರ ಬಳಿ ಸಾಲ ಮಾಡಿ ಸಾಲಗಾರನಾಗಿ ಬೀದಿ ಪಾಲಾಗಿದ್ದಾನೆ. ಈ 20 ವರ್ಷದ ಯುವಕ ಯಾರು? ಯಾವ ಪೋಸ್ಟ್ ಆಫೀಸ್ ಗೊತ್ತಾಗಬೇಕಾ? ತಪ್ಪದೇ ಈ ಸುದ್ದಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಪೈಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಪೈಲಗುರ್ಕಿಯಲ್ಲಿದ್ದ ಅಂಚೆ ಕಚೇರಿಯಲ್ಲಿ ಗೋಲ್ಮಾಲ್ ನಡೆದು ಹೋಗಿದೆ. ಚಿತ್ರದುರ್ಗ ಜಿಲ್ಲೆಯಿಂದ 2 ವರ್ಷಗಳ ಹಿಂದೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಆಗಿ ಇಲ್ಲಿಗೆ ಬಂದಿದ್ದ ನಿಂಗೇಶ್ ಬಿ ಎನ್ನುವವರು 2 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಂತೆ. ಊರಿನ ಎಲ್ಲರ ಬಳಿ ಅಚ್ಚುಮೆಚ್ಚಿನ ಹುಡುಗನಾಗಿದ್ದ. ಚಿಕ್ಕಪೈಲಗುರ್ಕಿ ಅಂಚೆ ಕಚೇರಿ ವ್ಯಾಪ್ತಿಗೆ ಸುತ್ತಮುತ್ತ 13 ಹಳ್ಳಿಗಳು ಸೇರುತ್ತದೆ.
ಸುಮಾರು 1100 ಖಾತೆಯನ್ನು ಹೊಂದಿದ್ದ ಇಲ್ಲಿನ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ, ನಿಶ್ಚಿತ ಠೇವಣಿ, ಆರ್‌ಡಿ, ಸುಕನ್ಯಾ ಸಮೃದ್ಧಿ ಖಾತೆ ಹಾಗೂ ವಿಮಾ ಖಾತೆಗಳು ಇದ್ದವು. ಕೈ ತುಂಬ ಸಂಬಳ, ಆರಾಮ್ ಜೀವನ ನಡೆಸಬೇಕಿದ್ದ ಈ ನಿಂಗೇಶ್ ಆನ್ಲೈನ್ ಗೇಮ್ ಹುಚ್ಚಿಗೆ ಬಿದ್ದು ತನಗೆ ಬರೋ ಸಂಬಳವೂ ಸಾಲದೆ ಊರಿನಲ್ಲಿ ಪರಿಚಯವಿದ್ದವರ ಬಳಿ ಕೈ ಸಾಲ ಮಾಡಿಕೊಂಡಿದ್ದಾನೆ. ಅದೂ ಸಾಲದು ಎನ್ನುವಂತೆ ಅಂಚೆ ಕಚೇರಿಯಲ್ಲಿ ಮೆಚುರಿಟಿ ಹಂತಕ್ಕೆ ತಲುಪಿದ ಖಾತೆಗಳಿಂದ ಗ್ರಾಹಕರಿಂದ ಸಹಿ ಮಾಡಿಸಿಕೊಂಡು ಚಲನ್ಗಳ ಮೂಲಕ ಹಣ ಡ್ರಾ ಮಾಡಿಬಿಟ್ಟಿದ್ದಾನೆ. ಎಷ್ಟೋ ಜನರ ಪಿಂಚಣಿ ಹಣವನ್ನು ಕೂಡ ಬಿಟ್ಟಿಲ್ಲ. ವಿಮಾ ಪಾಲಿಸಿಗಳಲ್ಲಿ ಹೂಡಿಕೆ ಮಾಡಿದ್ದ ಹಣವನ್ನು ಕೂಡ ಡ್ರಾ ಮಾಡಿದ್ದಾನೆ. ಈತ ಹಣ ಡ್ರಾ ಮಾಡುತ್ತಿದ್ದಂತೆ ಗ್ರಾಹಕರ ಮೊಬೈಲ್ಗೆ SMS ಹೋಗುತ್ತಿತ್ತು. ಕೆಲವರು ಅಲರ್ಟ್ ಆಗಿ ಬಂದು ಕೇಳಿದರೆ ಅದು ಫೇಕ್ ಮೆಸೇಜ್ ಎಂದು ಸಬೂಬು ಹೇಳುತ್ತಿದ್ದಂತೆ. ಇನ್ನು ಕೆಲವರು ಹೆದರಿಸಿ ಕೇಳಿದರೆ ಎಲ್ಲ ಹಣ ಒಟ್ಟಿಗೆ ಬರೋದಿಲ್ಲ, ದಿನಕ್ಕೆ 20,000 ಮಾತ್ರ ಡ್ರಾ ಮಾಡಬಹುದು, ಹಾಗಾಗಿ ಎಲ್ಲ ಹಣ ಒಟ್ಟಿಗೆ ಕೊಡ್ತೇನೆ ಎಂದು ಸುಳ್ಳು ಹೇಳಿ ಲಪಟಾಯಿಸಿದ್ದಾನೆ. 50,000 ಪೆನ್ಷನ್ ಬರ್ತಾ ಇದ್ದ ಮಿಗ್ಲಿದ್ದು ಎಲ್ಲ ಇಕ್ಕಿದ್ವಲ್ಲ, ಒಂದೇ 10 ವರ್ಷ ಆಯ್ತಾನ. 10 ವರ್ಷದಿಂದ ತಗೊಂಡೇ ಇರಲಿಲ್ಲ. ಹಂಗೆ ಇತ್ತು, ನೀವು ತಗೊಂಡಿರ್ಲಿಲ್ವಾ? ಈಗ ನಿಮ್ಗೆ ಹೆಂಗೆ ಅನುಮಾನ ಬಂತು? ಇವರು ಇವರು ಅಂತ ಹೇಳ್ಬಿಟ್ರಲ್ಲ, ಈ ಥರ ಮಾಡೋರೆ ಅಂತ. ಆಮೇಲೆ ಎನ್ಕ್ವೈರಿ ಮಾಡಿದಾಗ ಎಲ್ಲ ತಿದ್ದಾಕ ಅಲ್ಲ, ನಿಮ್ಮ ಅಕೌಂಟಲ್ಲಿ ಏನು ಇಲ್ವಾ ಈಗ? ಏನೈತೆ ಎಲ್ಲಿ ಪಾಸ್ಬುಕ್ಕಲ್ಲಿ? ಅವನ ಹತ್ರ ಏನೈತೆ ಬೈಕ್ ತಂದಾಕಿದ್ದೀನಿ. ಯಾರ್ದದು? ಅವಂದ. ಎಲ್ಲಿ? ಅವ್ರ ಹೆಸರೇನು? ಲಿಂಗೇಶ್. ಹೀಗೆ ಗೋಲ್ಮಾಲ್ ಮಾಡಿ 2 ಲಕ್ಷ ರೂಪಾಯಿ ವಂಚಿಸಿರಬಹುದೆಂದು ಅಂಚೆ ಕಚೇರಿ ತನಿಖೆಗೆ ಆಗಮಿಸಿದ್ದ ತನಿಖಾ ಅಧಿಕಾರಿ ಶಶಿಕುಮಾರ್ ಹೇಳುತ್ತಿದ್ದಾರೆ. ವಾಸ್ತವವಾಗಿ 5-6 ಲಕ್ಷ ರೂಪಾಯಿ ವಂಚನೆ ನಡೆದಿದೆ ಎನ್ನಲಾಗಿತ್ತು. ಈತ ವಾಸಿಸುತ್ತಿದ್ದ ಹರಿಸ್ಥಳದಲ್ಲಿಯೂ ಕೆಲವರಿಂದ ಕೈ ಸಾಲ ಮಾಡಿಕೊಂಡಿದ್ದಾನೆ. ಅರ್ಜೆಂಟಾಗಿ ಹಣ ಬೇಕು ಅಂತ ನರಸಿಂಹರೆಡ್ಡಿ ಎನ್ನುವವರಿಂದ 50,000 ರು ಹಣ ಪಡೆದಿದ್ದು, ಅವರು ಮಾಹಿತಿ ಬಹಿರಂಗವಾಗುತ್ತಿದ್ದಂತೆ ಆತನ ಬಳಿ ಇದ್ದ ಬೈಕ್ ಕಿತ್ತುಕೊಂಡು ಹಣ ವಾಪಸ್ ಕೊಟ್ಟು ಬೈಕ್ ತೆಗೆದುಕೊಂಡು ಹೋಗು ಎಂದು ಹೇಳಿಬಿಟ್ಟಿದ್ದಾರೆ. ಇದೇ ಗ್ರಾಮದ ಟೈಲರ್ ವೆಂಕಟೇಶ್ ಅವರ ವಿಮಾ ಖಾತೆಯಲ್ಲಿ 80,000 ಡ್ರಾ ಮಾಡಿಬಿಟ್ಟಿದ್ದ. ಅವರು ಕೂಡಲೇ ಎಚ್ಚೆತ್ತುಕೊಂಡು ಕಚೇರಿಗೆ ಮುತ್ತಿಗೆ ಹಾಕಿ ಹೇಗೋ ಹಣ ವಾಪಸ್ ಪಡೆದಿದ್ದಾರೆ. ಹೀಗೆ ಒಬ್ಬರಲ್ಲ ಇಬ್ಬರಲ್ಲ 10 ಜನ ಪಿಂಚಣಿ ಹಣ, ಉಳಿತಾಯ ಖಾತೆ, ವಿಮಾ ಹಣವನ್ನು ಅಕ್ರಮವಾಗಿ ಡ್ರಾ ಮಾಡಿಸಿಕೊಂಡು ಹೀಗೆ ಡ್ರಾ ಮಾಡಿರುವುದು ಬೆಳಕಿಗೆ ಬಂದಿದೆ. ಚಿಕ್ಕಬೈಲಗುರ್ಕಿ ಪೋಸ್ಟ್ ಕಚೇರಿಯಿಂದ ವಹಿವಾಟಿನ ಪ್ರತಿದಿನದ ವರದಿ ಪೆರೇಸಂದ್ರ ಉಪ ಕಚೇರಿಗೆ ನೀಡಬೇಕಿತ್ತು. ಅಲ್ಲಿಗೆ ಈ ಮಾಹಿತಿ ತಲುಪಿತ್ತು. ಅವರು ಶಾಖಾ ಕಚೇರಿಗೆ ಪತ್ರ ಬರೆದರು. ಇಲ್ಲಿಂದ ವಿಭಾಗೀಯ ಕಚೇರಿ ಕೋಲಾರಕ್ಕೆ ದೂರು ಹೋಗುತ್ತಿದ್ದಂತೆ ಎಚ್ಚರಗೊಂಡ ಇಲಾಖೆ ಕೂಡಲೇ ತನ್ನನ್ನು ಅಮಾನತುಪಡಿಸಿ ತನಿಖೆ ನಡೆಸುವಂತೆ ಚಿಕ್ಕಬಳ್ಳಾಪುರ ಅಂಚೆ ಕಚೇರಿ ನಿರೀಕ್ಷಣಾಧಿಕಾರಿ ಶಶಿಕುಮಾರ್ ಅವರಿಗೆ ಸೂಚಿಸಿದರು. ಅದರಂತೆ ನಿಂಗೇಶ್ ತನ್ನ ಅಮಾನತಿನಲ್ಲಿಟ್ಟು ತಿರುವಣಿ ಪೋಸ್ಟ್ ಕಚೇರಿಯಲ್ಲಿ ಸಹಾಯಕ ಪೋಸ್ಟ್ ಮಾಸ್ಟರ್ ಆಗಿದ್ದ. ಇದೇ ಗ್ರಾಮದ ವ್ಯಕ್ತಿ ಮುರಳಿ ಎನ್ನುವವರನ್ನ ಚಿಕ್ಕಬೈಲಗುರ್ಗಿ ಪೋಸ್ಟ್ ಕಚೇರಿಗೆ ಡೆಪ್ಯುಟೇಷನ್ ಮೇಲೆ ವರ್ಗಾಯಿಸಿದ್ದಾರೆ. ಈಗ ಎಷ್ಟು ಜನರಿಗೆ ವಂಚನೆಯಾಗಿದೆ ಎಂಬುದು ತನಿಖೆ ನಡೆಸಲು 2 ಪೋಸ್ಟ್ ಮಾಸ್ಟರ್ಗಳಿಗೆ ವಿನಿಯೋಜಿಸುತ್ತಿದ್ದು, ಅವರು ಅಲ್ಲಿನ ಪ್ರತಿಯೊಂದು ಖಾತೆದಾರನ ಪೋಸ್ಟ್ ಪುಸ್ತಕ ವಿಚಾರಣೆ ನಡೆಸುತ್ತಿದ್ದಾರೆ. ಪೋಸ್ಟ್ ಮಾಸ್ಟರ್ ನಿಂಗೇಶ್ಗೆ ಕೆಲಸ ಸಿಕ್ಕಿದೆ. ಅವನ ಜೊತೆ ಸಂತೋಷವಾಗಿ ಜೀವನ ನಡೆಸಬೇಕೆಂದು ಆತನ ತಂದೆ ತಾಯಿ ಸಹ ಇವನ ಜೊತೆಗೆ ಹರಿಸ್ಥಳದಲ್ಲಿ ವಾಸವಿದ್ದು, ಮನೆಯಲ್ಲಿದ್ದರೆ ಏನೋ ಬರುತ್ತೆ ಅಂತ ರೈತರು ತೋಟಗಳಿಗೆ ಕೂಲಿಗೆ ಹೋಗುತ್ತಿದ್ದರು ಎನ್ನಲಾಗಿದೆ. ಮಗ ಮಾಡಿದ ಗನಂದಾರಿ ಕೆಲಸಕ್ಕೆ ಈಗ ಅವರು ಕಣ್ಣೀರು ಹಾಕುವಂತಾಗಿದೆ. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಾನು ರೈತರಿಗೆ ಪದೇ ಪದೇ ಹೇಳಿದ್ದೇನೆ, ಎತ್ತಿನಹೊಳೆ ಯೋಜನೆಯ ನೀರು ಕೆರೆಗೆ ಬಂದ ನಂತರವೇ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲಾಗುವುದು ಎಂದು. ಆದರೆ ಹಸಿರು ಶಾಲಿನ ಹಿಂದೆ ರಾಜಕೀಯದ ಶಾಲು ಹೊದಿಸಿಕೊಂಡು ಧರಣಿ ಸತ್ಯಾಗ್ರಹ ನಡೆಯುತ್ತಿರುವ ಕೆಲವು ರೈತರಿಗೆ ನಮ್ಮ ಮಾತು ಕೇಳಿಸುವುದಿಲ್ಲ. 25 ವರ್ಷಗಳ ಕಾಲ ಸತತವಾಗಿ ಶಾಸಕರಾದ NH ಶಿವಶಂಕರ್ ರೆಡ್ಡಿ ನನ್ನ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನ ಮಾಡುವುದು ಸರಿಯಲ್ಲ ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ನೇರವಾಗಿ ಹೇಳಿದರು.
ಗೌರಿಬಿದನೂರು ತಾಲೂಕಿನ ಬಸವಪುರ ಹಾಗೂ ಮಿಂಡೇನಹಳ್ಳಿ ಸಂಪರ್ಕ ರಸ್ತೆ ಮತ್ತು ಸೇತುವೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ಮಾಜಿ ಶಾಸಕರು ವಾಟದ ಹೊಸಳ್ಳಿ ರೈತರನ್ನ ವಿನಾಕಾರಣ ನನ್ನ ಬಗ್ಗೆ ಆರೋಪ ಪ್ರತ್ಯಾರೋಪವನ್ನ ಮಾಡುವ ಮೂಲಕ ನನಗೆ ಮಸಿ ಬೆಳೆಯುವ ಯತ್ನವನ್ನ ಮಾಡುತ್ತಿರುವುದು ಸರಿಯಲ್ಲ. ಮಾಜಿ ಸಚಿವರು ಒಂದು ಬಾರಿ ಸೋತಿದ್ದಕ್ಕೆ ತಾಲೂಕಿನಲ್ಲಿ ಅಧಿಕಾರಿಗಳ ಮೇಲೆ ಬೆದರಿಕೆ ಹಾಕುತ್ತಿರುವುದು ಸರಿಯಲ್ಲ. ನಿಮ್ಮ ಕಾಲಾವಧಿಯಲ್ಲಿ ಸುಮಾರು 300 ಜನ ಯುವಕರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ. ಆದರೆ ನನ್ನ ಕಾಲಾವಧಿಯಲ್ಲಿ ಯಾರ ಮೇಲೆಯೂ ರೌಡಿ ಶೀಟರ್ ಕೇಸು ದಾಖಲು ಮಾಡಿಸಿಲ್ಲ. ಯಾವುದಾದರೂ ಅಂತಹ ಸಂದರ್ಭದಲ್ಲಿ ರಾಜಿ ಸಂಧಾನ ಮಾಡಿ ಕಳುಹಿಸುವ ಜಾಯಮಾನ ನಮ್ಮದು ಎಂದು ಅವರು ಎತ್ತಿನಹೊಳೆ ಯೋಜನೆಯ ನೀರು ವಾಟದ ಹೊಸಳ್ಳಿ ಕೆರೆಗೆ ಬರುವುದಿಲ್ಲ ಎಂದರೆ ದ್ಯಾವಪ್ಪ ಕೆರೆಗೆ ಹೇಗೆ ಬರುತ್ತದೆ? ದ್ಯಾವಪ್ಪನ ಕೆರೆ ಅಲ್ಲ, ಅದು ಒಂದು ಕುಂಟೆ. ಆ ಕುಂಟೆಯಿಂದ ನಗರಕ್ಕೆ ನೀರು ಸರಬರಾಜು ಮಾಡಲು ಸಾಧ್ಯವಿಲ್ಲ. ನಾನು ರೈತರಿಗೆ ಪದೇ ಪದೇ ಹೇಳಿದ್ದೇನೆ, ಎತ್ತಿನಹೊಳೆ ಯೋಜನೆ ನೀರು ಕೆರೆಗೆ ಬಂದ ನಂತರವೇ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲಾಗುವುದು ಎಂದು. ಆದರೆ ಹಸಿರು ಶಾಲಿನ ಹಿಂದೆ ರಾಜಕೀಯದ ಶಾಲು ಹೊದಿಸಿಕೊಂಡು ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಕೆಲವು ರೈತರಿಗೆ ನಮ್ಮ ಮಾತು ಕೇಳಿಸುವುದಿಲ್ಲ ಎಂದು ತಿಳಿಸಿದರು. ನೀರು ಬೋವಿ ಕಾಲುವೆಯಲ್ಲಿ ಪಾಪ ಇದ್ದಿದ್ದು 60-70 ಮನೆ, 1,80,00,000 ಹಾಕಿ ಅವ್ರ ಪಾಪ 25 ವರ್ಷದಿಂದ ರೋಡ್ ಇರಲಿಲ್ಲ. ದೊಡ್ಡ ಮೇಲೆ ಕೆರೆಯಿಂದ ವೀರನೋವ ಕಾಲೋನಿ, ಈಗ ಬಸವನಹಳ್ಳಿ ಇವಕ್ಕೆಲ್ಲ ಮತ್ತೆ ಹಾಕಿಸ್ತೀನಿ. ಹಿಂಗೆ ಎಲ್ಲೆಲ್ಲಿ ಕುಗ್ರಾಮ ಇತ್ತು, ಎಲ್ಲೆಲ್ಲಿ ನಮ್ಮ ಜನಕ್ಕೆ ತೊಂದರೆ ಇದೆ, ಹುಡುಕಿ ರೋಡ್ ಮಾಡಿಸ್ತಾ ಇದ್ದೀವಿ. ಈಗೆಲ್ಲ ನೋಡ್ತಾ ಇದ್ರಿ. ಇಷ್ಟೇ ಅಲ್ಲ, ಇನ್ನೂ ಕೂಡ ಕೋಟ್ಯಾಂತರ ರೂಪಾಯಿ, 100 ಕೋಟಿ ರೂಪಾಯಿನ ಇನ್ನು 6 ತಿಂಗಳೊಳಗೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. 100 ಕೋಟಿ ಇನ್ನು 6 ತಿಂಗಳೊಳಗೆ ಒಂದು ಪಿಕ್ಚರ್ ಬಂದ್ಬಿಡ್ತದೆ. ಇವರೆಲ್ಲ ಟೀಕೆ ಮಾಡ್ತಾರೆ. ಟೀಕೆ ಮಾಡೋರಿಗೆ ನನ್ನ ಉತ್ತರ ಏನಂತಂದ್ರೆ, ಕೆಲಸ ಮಾಡೋದ್ರ ಮೂಲಕ, ಯಾವ್ದ್ರ ಮೂಲಕ? ಕೆಲಸ ಮಾಡೋದ್ರ ಮೂಲಕ ಜನಕ್ಕೆ ಉತ್ತರ ಕೊಡ್ತೀನಿ. ಕೆಲವ್ರು ಹೇಳ್ತಾರೆ 8 ಬರುತ್ತೆ, ಈ ತರ ಕಟ್ಟಿ ಸೇತುವೆಯನ್ನು ಬಂದೋಬಸ್ತಾಗಿ ಮಾಡಿ ಶಾಶ್ವತವಾಗಿ ಇವ್ರು ಓಡಾಡೋ ಕೆಲಸ ಮಾಡಿಕೊಡ್ತಾ ಇದ್ದೀನಿ. ಇನ್ನು ಕಾರ್ಯಕ್ರಮದಲ್ಲಿ ಕೆಎಂಎಫ್ ಮಾಜಿ ನಿರ್ದೇಶಕ ಜೆ ಕಾಂತರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾ ರವಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೆಂಕಟರಾಮರೆಡ್ಡಿ, ಆರಕ್ಷಕ ಉಪನಿರ್ದೇಶಕ ಮೂರ್ತಿ, ಮುಖಂಡ ಅಬ್ದುಲ್ಲಾ, ಸಂದೀಪ್, ಗೋಪಿನಾಥ್, ಚಿಕ್ಕಣ್ಣ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. ಜಿಕೆ ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, ವಿಟಿಯು ಸಿಗಲಿದೆ. ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ. 8 ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ ಎಂಡಿ, ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು, ಎಲ್ಲ ರೀತಿಯ ಚರ್ಮ ರೋಗಗಳು, ಏರ್ ಟ್ರಾನ್ಸ್ಪ್ಲಾಂಟೇಷನ್, ಏರ್ ರಿಮೂವಲ್, ಎಲ್ಲ ರೀತಿಯ ಮೊಡವೆಗಳ ಕಲೆ, ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು. ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ 11 ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂಬಿಬಿಎಸ್ ಎಂಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8 ರಿಂದ 9 ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ ಎಂಬಿಬಿಎಸ್ ವೈದ್ಯರ ಸೇವೆ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ.
ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಗ್ರಾಮಗಳಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯ ಕಲ್ಪಿಸಲು ಒತ್ತಾಯಿಸಿ ಬಾಗೇಪಲ್ಲಿ ತಾಲೂಕಿನ 27 ಸಿಪಿಎಂ ಶಾಖೆಗಳ ಮುಖಂಡರು 16 ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಖಂಡರು, ಕಾರ್ಯಕರ್ತರು ಮನವಿ ಪತ್ರ ಸಲ್ಲಿಸಿದರು. ಬಾಗೇಪಲ್ಲಿ ತಾಲೂಕಿನ 16 ಗ್ರಾಮ ಪಂಚಾಯಿತಿಗಳ 37 ಸಿಪಿಎಂ ಶಾಖೆಗಳ ಮುಖಂಡರು ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಜನರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಪ್ರತಿಭಟನೆಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಸಿಪಿಎಂ ಶಾಖೆಯ ಮುಖಂಡರು ಪಂಚಾಯಿತಿ ವ್ಯಾಪ್ತಿಯ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮಂಡಳಿಗಳ ವಿರುದ್ಧ ಘೋಷಣೆ ಕೂಗಿದ್ರು. ಸಿಪಿಎಂ ತಾಲೂಕು ಸಮಿತಿ ಸದಸ್ಯ ಡಿಟಿ ಮುನಿಸ್ವಾಮಿ ಮಾತನಾಡಿ, ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯು ರಾಷ್ಟ್ರೀಯ ಹೆದ್ದಾರಿ ರಸ್ತೆ 44ರ ಹೊರವಲಯದಲ್ಲಿದೆ. ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿ ಸರ್ಕಾರಿ ಕಿರಿಯ, ಹಿರಿಯ ಹಾಗೂ ಪ್ರೌಢಶಾಲೆಗಳು ಇವೆ. ಸರ್ವಿಸ್ ರಸ್ತೆಯಿಂದ ಶಾಲೆಗಳಿಗೆ ಹಾಗೂ ಪಂಚಾಯಿತಿ ಕಚೇರಿಗೆ ಸಮರ್ಪಕವಾಗಿ ರಸ್ತೆ ಇಲ್ಲ. ಉಳಿದಂತೆ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಇಲ್ಲ. ಗುಂಡಿಗಳಿಂದ, ಕಲ್ಲುಗಳಿಂದ ಕೂಡಿದೆ. ಜನರು, ವಾಹನ ಸವಾರರು ಗುಂಡಿಗಳ, ಕಲ್ಲುಗಳ ರಸ್ತೆಯಲ್ಲಿ ಸಂಚರಿಸಲು ಪರದಾಡುತ್ತಿದ್ದಾರೆ. ಶುದ್ಧ ಕುಡಿಯುವ ನೀರು ಸಮರ್ಪಕವಾಗಿ ಸರಬರಾಜು ಮಾಡಿಲ್ಲ. ಜಲಜೀವನ್ ಮಿಷನ್ ಯೋಜನೆಯಲ್ಲಿ ನೀರು ಹರಿಸಲು ರಸ್ತೆಗಳನ್ನು ಅಗೆದ ನಂತರ ಗುಂಡಿಯನ್ನ ಮುಚ್ಚಿಲ್ಲ ಎಂದು ಆರೋಪಿಸಿದರು. ಬರುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ನಗರಸಭೆ ಏನಾನ ಆದರೆ ಪಾದಬಾಗೇಪಲ್ಲಿ ಗ್ರಾಮ ಕೂಡ ಬಾಗೇಪಲ್ಲಿ ಟೌನ್ಗೆ ಸೇರಿಕೊಳ್ಳುತ್ತೆ. ಆದರೆ ಸ್ವತಂತ್ರ ಬಂದು 50-75 ವರ್ಷಗಳಾದರೂ ಕೂಡ ಪಾದಬಾಗೇಪಲ್ಲಿ ಗ್ರಾಮಕ್ಕೆ ಇದುವರೆಗೂ ಒಳ್ಳೆ ರಸ್ತೆ ಸಂಪರ್ಕ ಇಲ್ಲ. ಆಮೇಲೆ ಇಲ್ಲಿ ನಮ್ಮ ಕುಶಾವತಿ ನದಿ ಇರುತ್ತೆ ಗುಡಿಬಂಡೆ ತಾಲೂಕಿಂದ ಬಂದು, ಅದು ಪುಟ್ಟಪರ್ತಿಗೆ ಹೋಗೋ ಕಡೆ ಒಂದು ಸೇತುವೆ ಇದೆ. ಆಮೇಲೆ ಅಬ್ಬಕ್ವಾರಪಲ್ಲಿಗೆ ಹೋಗೋ ಕಡೆ ಒಂದು ಸೇತುವೆ ಇದೆ. ಇವಾಗ ಮಳೆ ಜಾಸ್ತಿ ಆಗ್ತಾ ಇದೆ, ಜೋರಾಗಿ ಆ ಗುಡಿಬಂಡೆ ಕೆರೆ ಕೋಡಿ ಹೋದರೆ ಕುಶಾವತಿ ನದಿ ಜೋರಾಗಿ ಬರುತ್ತೆ ಹಂಸಂದ್ರ ಕಡೆಯಿಂದ. ಅದೇನ ಜೋರಾಗಿ ಬಂದರೆ ಇಲ್ಲಿ ಪುಟ್ಟಪರ್ತಿ ಇರ್ತಕ್ಕಂಥ ಸೇತುವೆ ಅಬ್ಬಕ್ವಾರಪಲ್ಲಿ ಗ್ರಾಮಗಳಲ್ಲಿ ಅವೈಜ್ಞಾನಿಕ ಚರಂಡಿಗಳ ನಿರ್ಮಾಣದಿಂದ ಕಸ ತ್ಯಾಜ್ಯ ತುಂಬಿದೆ, ಸ್ವಚ್ಛತೆ ಮಾಡಿಲ್ಲ. ಕಲುಷಿತ ನೀರು ಗುಂಡಿಗಳಲ್ಲಿ, ರಸ್ತೆಗಳ ಮೇಲೆ ಹರಿದಿವೆ. ಸಾಂಕ್ರಾಮಿಕ ರೋಗಗಳು ಹರಡುವಂತೆ ಆಗಿವೆ ಎಂದು ಆರೋಪಿಸಿದರು. ಗಂಟಂಬಾರುಪಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾರಾಯಣಸ್ವಾಮಿ ಆಗಮಿಸಿ ಕೂಡಲೇ ಸೌಲಭ್ಯವನ್ನು ಹಂತ ಹಂತದಲ್ಲಿ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡೆದರು. ಪ್ರತಿಭಟನೆಯಲ್ಲಿ ಸಿಪಿಎಂ ತಾಲೂಕು ಸಮಿತಿ ಸದಸ್ಯರಾದ ಅಶ್ವಥ್, ಜಿ ಕೃಷ್ಣಪ್ಪ, ಕೆ ಮುನಿಯಪ್ಪ, ಮುಖಂಡರಾದ ಚನ್ನರಾಯಪ್ಪ, ಎಚ್ಎ ರಾಮಲಿಂಗಪ್ಪ, ಶ್ರೀನಿವಾಸ್ ರೆಡ್ಡಿ, ಇಮ್ರಾನ್ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಹೊರವಲಯ ಈಶಾ ಫೌಂಡೇಶನ್ ಸೇರಿದಂತೆ ಹಲವು ಪ್ರವಾಸಿ ತಾಣಗಳನ್ನೇ ಗುರಿಯಾಗಿಸಿಕೊಂಡು ದ್ವಿಚಕ್ರ ವಾಹನ ಹಾಗೂ ಕಾರುಗಳನ್ನು ಕದಿಯುತ್ತಿದ್ದ ಅಂತಾರಾಜ್ಯ 3 ಕಳ್ಳರನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯ ಈಶಾ ಫೌಂಡೇಶನ್ ಸೇರಿದಂತೆ ಹಲವು ಪ್ರವಾಸಿ ತಾಣಗಳನ್ನೇ ಗುರಿಯಾಗಿಸಿಕೊಂಡು ದ್ವಿಚಕ್ರ ವಾಹನ ಹಾಗೂ ಕಾರುಗಳನ್ನು ಕದಿಯುತ್ತಿದ್ದ ಅಂತಾರಾಜ್ಯ 3 ಕಳ್ಳರನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ.
ಬಂಧಿತರನ್ನ ಆಂಧ್ರ ಪ್ರದೇಶದ ಮೂಲದ ಜಗಜೀವನ್ ರಾವ್, ಸಾಯಿ ಕುಮಾರ್, ಶ್ರೀನಿವಾಸುಲು ಎಂದು ತಿಳಿದು ಬಂದಿದೆ. ಕಳೆದ ಸೆಪ್ಟೆಂಬರ್ 15ರಂದು ಈಶಾ ಫೌಂಡೇಶನ್ ಬಳಿ ಪ್ರವಾಸಿಗರೊಬ್ಬರ ದ್ವಿಚಕ್ರ ವಾಹನ ನಾಪತ್ತೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದರಂತೆ ಪ್ರಕರಣವನ್ನು ಕೈಗೆತ್ತಿಕೊಂಡ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತರಿಂದ 14,40,000 ಬೆಲೆ ಬಾಳುವ 8 ದ್ವಿಚಕ್ರ ವಾಹನಗಳನ್ನು, 1 ಕಾರನ್ನು ವಶಪಡಿಸಿಕೊಂಡು ಸಂಬಂಧಿತ ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬೈಕುಗಳನ್ನು ಕದಿಯಲು ಬಳಸುತ್ತಿದ್ದ ಕಾರಿನ ಮೇಲೆ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಸ್ಥಾಪಿತ ಪಕ್ಷದ ಜೈ ಜನಸೇನಾ ಬೋರ್ಡ್ ಅನ್ನು ಬಳಸಿ ಹೋದ ಕಡಿಯಲ್ಲೆಲ್ಲ ಅನುಮಾನ ಬಾರದಂತೆ ಮಾಡುತ್ತಿದ್ದರು ಎನ್ನಲಾಗಿದೆ. ಕದ್ದ ಮಾಲನ್ನ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿ ನಿಲ್ಲಿಸಿ ದೃಢಪಡಿಸಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲನ್ ಗೌಡರವರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರು ಅಕ್ಟೋಬರ್ 6ರಂದು ಸೋಮವಾರ ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಕಾರ್ಯಕ್ರಮದ ಆಯೋಜಕ ಲಿಯೋ ಕ್ಲಬ್ ಆಫ್ ಮಾರ್ಕ್ ಸಂಸ್ಥೆಯ ಅಧ್ಯಕ್ಷ ನವೀನ್ ಜಿ ಕೃಷ್ಣರವರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಸಮಾಜ ಸೇವಕ ಹಾಗೂ ಲಿಯೋ ಕ್ಲಬ್ ಆಫ್ ಮಾರ್ಕ್ ಸಂಸ್ಥೆಯ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಮಾತನಾಡಿ, ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲಗೌಡರು ದೇಶದ ಅತ್ಯುನ್ನತ ನ್ಯಾಯಾಲಯಕ್ಕೆ ನ್ಯಾಯಮೂರ್ತಿಗಳಾಗಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದ್ದು, ಅಕ್ಟೋಬರ್ 6ರ ಸೋಮವಾರದಂದು ಗೋಪಾಲಗೌಡರ 75ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳ ಜೊತೆಗೆ ಗೋಪಾಲಗೌಡರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅಂದು ತೆಲುಗು ಚಲನಚಿತ್ರ ನಟ ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ರವರು ಚಿಂತಾಮಣಿ ನಗರಕ್ಕೆ ಆಗಮಿಸುತ್ತಿದ್ದಾರೆ. ಚಿಂತಾಮಣಿ ನಗರದ ಹೊರವಲಯದ ಚಿನ್ನಸಂದ್ರ ಗ್ರಾಮದ ಬಳಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸ್ಥಳೀಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವರು ಗಣ್ಯರು ಭಾಗವಹಿಸಲಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸುವವರು ಕಡ್ಡಾಯವಾಗಿ ಪಾಸ್ ಪಡೆದುಕೊಂಡು ಬಂದು ತಮಗೆ ನಿಗದಿಪಡಿಸಿರುವ ಆಸನಗಳಲ್ಲಿ ಶಾಂತಿಯುತವಾಗಿ ಕೂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಜಸ್ಟಿಸ್ ವಿ ಗೋಪಾಲಗೌಡ ಸಾಹೇಬರ 75ನೇ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಆದಂತಹ ಸೋಮಣ್ಣ ಅವರಾಗಿರ್ಬೋದು, ಅದೇ ರೀತಿ ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂತಹ ಪವನ್ ಕಲ್ಯಾಣ್ ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಚಿಂತಾಮಣಿಯ ಮಾಜಿ ಶಾಸಕರಾದಂಥ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣವರಾಗಿರ್ಬೋದು, ಹಳ್ಳಿಯಿಂದ ಎಲ್ಲೋ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಡೆಲ್ಲಿವರೆಗೂ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕಂದ್ರೆ ನೀವು ನಿಜವಾಗ್ಲೂ ಇದು ನಮ್ಮ ತಾಲೂಕಿಗೆ ಕೀರ್ತಿ ತರುವಂಥ ವಿಷಯ. ಪತ್ರಿಕಾಗೋಷ್ಠಿಯಲ್ಲಿ ವಕೀಲ ಗೋಪಿನಾಥ್, ಸಂತೆಕಲ್ಲಹಳ್ಳಿ ಪ್ರಭಾಕರ್, ಯುವ ಮುಖಂಡ ಜನನಾಗಪ್ಪ, ಪೋಟೋ ನಾರಾಯಣಪ್ಪ, ಸಿವಿ ನಾಗರಾಜ್, ಸಿದ್ದೇಪಲ್ಲಿ ಹರೀಶ್, ಚೇತನ ರೆಡ್ಡಿ, ಐಮರೆಡ್ಡಿಹಳ್ಳಿ ಅಶ್ವಥ್ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘದ ಒಕ್ಕೂಟ ಚಿಮೂಲ್ನ 2024-25ನೇ ಸಾಲಿನ ಪ್ರಥಮ ವಾರ್ಷಿಕ ಸಾಮಾನ್ಯ ಸಭೆ ಯಶಸ್ವಿಯಾಗಿ ನಡೆಯಿತು. ಕ್ಷೇತ್ರ ಪುನರ್ವಿಂಗಡಣೆ ಹಾಗೂ ಬಜೆಟ್ಗೆ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆಯಲಾಯಿತು. ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಚಿಮೂಲ್ ಅಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಡಿಎಚ್ ಅಶ್ವಿನ್ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಕೋಚಿಮೂಲ್ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಸಿ ಶ್ರೀನಿವಾಸ್ ಗೌಡ, ಕೋಚಿಮೂಲ್ ಮಾಜಿ ನಿರ್ದೇಶಕರು ಹಾಗೂ ಚಿಮೂಲ್ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ಭಾಗಿಯಾಗಿದ್ದರು. ಮಾಧ್ಯಮದವರನ್ನ ಹೊರಗಿಟ್ಟು ನಡೆದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಪ್ರತ್ಯಕ್ಷ ಒಕ್ಕೂಟವಾದ ನಂತರ ಚಿಮೂಲ್ ನಡೆದು ಬಂದ ಹಾದಿ ಮತ್ತು ಸಾಧನೆಯನ್ನು ವಿಸ್ತರಿಸಲಾಯಿತು. ಪ್ರತ್ಯೇಕ ಹಾಲಿನ ಪಾಕೆಟ್ ಘಟಕ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುಮೋದನೆ ಸಿಕ್ಕಿರುವ ಜೊತೆಗೆ
ತೋಟಗಾರಿಕೆ ಇಲಾಖೆಗೆ ಸೇರಿದ 9.3 ಎಕರೆ ಜಮೀನು ಕೂಡ ಚಿಮೂಲ್ಗೆ ವರ್ಗಾವಣೆಯಾಗಿದೆ. ಅಲ್ಲದೆ ಸರ್ಕಾರಕ್ಕೆ ಚಿಮೂಲ್ ನೀಡಬೇಕಿದ್ದ 5 ಕೋಟಿ ಹಣವನ್ನು ಮನ್ನಾ ಮಾಡಲಾಗಿದೆ. ಇದಕ್ಕಾಗಿ ಶ್ರಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರನ್ನು ಶ್ಲಾಘಿಸಲಾಯಿತು. ಇನ್ನು ಇದೇ ವೇಳೆ ಚಿಮೂಲ್ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಣೆಯನ್ನು ಪ್ರಸ್ತಾಪಿಸಲಾಯಿತು. ಚಿಮೂಲ್ ವಿಭಜನೆ ವೇಳೆ ಆಸ್ತಿ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ. ಇದರ ಬಗ್ಗೆ ಅಧಿಕಾರಿಗಳು ಪರಿಶೀಲಿಸಬೇಕು. ಆಸ್ತಿ ಹಂಚಿಕೆ ವಿಷಯದಲ್ಲಿ ಆಗಿರುವ ಅನ್ಯಾಯವನ್ನು ಸರಿ ಮಾಡಬೇಕು ಎಂದು ಆಗ್ರಹಿಸಲಾಯಿತು. ಮತ್ತೊಂದೆಡೆ ರಾಜ್ಯ ಸರ್ಕಾರದಿಂದ ಚಿಮೂಲ್ ಅಭಿವೃದ್ಧಿಗೆ ಅನುದಾನ ಕೊಡಿಸಿರುವ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಲಾಯಿತು. ಚಿಮೂಲ್ ವಿಭಜನೆ ನಂತರ ತಿಂಗಳು ಆಡಳಿತ ವೆಚ್ಚ ಹಾಗೂ ಮುಂದಿನ ವರ್ಷದ ಬಜೆಟ್ಗೆ ಸಭೆಯಲ್ಲಿ ಅನುಮೋದನೆ ಪಡೆಯಲಾಯಿತು. ಆಡಳಿತ ಮಂಡಳಿ ಇಲ್ಲದೆ ನಡೆಯುತ್ತಿರುವ ಪ್ರಥಮ ವಾರ್ಷಿಕ ಸಭೆಯಾಗಿರುವುದರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಸಭೆ ಶುರುವಿನಿಂದ ಕೊನೆಯವರೆಗೂ ಶಾಂತಿಯಾಗಿ ನಡೆಯಿತು. ಕ್ಷೇತ್ರ ಪುನರ್ವಿಂಗಡಣೆ ಸೇರಿ ಕೆಲವು ಕಾಮಗಾರಿಗಳ ವಿಷಯದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದಾಗ ಗೊಂದಲ, ಜೋರು ಮಾತಿನ ಚರ್ಚೆ ನಡೆದಿದ್ದು, ಅದು ಬಿಟ್ಟರೆ ಉಳಿದಂತೆ ಸಭೆ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ಅತ್ಯುತ್ತಮ ಸಾಧನೆ ಮಾಡಿದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಈ ವೇಳೆ ಬಹುಮಾನವನ್ನು ವಿತರಿಸಲಾಯಿತು. ಇನ್ನು ಸಭೆಯಲ್ಲಿ ಕೋಚಿಮೂಲ್ ಮಾಜಿ ಅಧ್ಯಕ್ಷ KV ನಾಗರಾಜ್, ಮಾಜಿ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬು, ಭರಣಿ ವೆಂಕಟೇಶ್, ಕಾಂತರಾಜು, ಮಂಜುನಾಥ್ ರೆಡ್ಡಿ, ಆದಿನಾರಾಯಣ ರೆಡ್ಡಿ, ಶ್ರೀನಿವಾಸ್, ರಾಮಯ್ಯ, ಹನುಮಂತೇಗೌಡ, ಮುನಿಯಪ್ಪ, ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಸೇರಿದಂತೆ ಹಲವರು ಹಾಜರಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ TV, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರ GST ಇಳಿಕೆ ಮಾಡಿದ್ದರಿಂದ ಇದೇ ವರ್ಷ ಐಷರ್ ಕಂಪನಿಯ 66 ವರ್ಷಗಳ ಸ್ಥಾಪನಾ ವರ್ಷವಾದ್ದರಿಂದ ಟ್ರ್ಯಾಕ್ಟರ್ ಖರೀದಿಸಿದ ಪ್ರತಿಯೊಬ್ಬ ರೈತರಿಗೂ ಟ್ರಿಪಲ್ ಬೆನಿಫಿಟ್ ಅನ್ನು ಕಂಪನಿ ಘೋಷಿಸಿದೆ. ಚಿಕ್ಕಬಳ್ಳಾಪುರ ಚಾಲುಕ್ಯ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ಒಂದೇ ದಿನ 10 ಟ್ರ್ಯಾಕ್ಟರ್ ಅನ್ನು ರೈತರಿಗೆ ಮಾರಾಟ ಮಾಡಿ ದಸರಾ ಸಂಭ್ರಮಾಚರಣೆ ನಡೆಸಿದ್ರು. ತನ್ನ ಶೋರೂಮ್ ಅತ್ಯುತ್ತಮ 10 ಗ್ರಾಹಕರನ್ನ ಕಂಪನಿ ಅಧಿಕಾರಿಗಳು ಗೌರವಿಸಿ ಸನ್ಮಾನಿಸಿದ್ರು. ಕೇಂದ್ರ ಸರ್ಕಾರ GST ಇಳಿಕೆಯಿಂದಾಗಿ ಹಲವಾರು ಕೃಷಿಪರ ಕಂಪನಿಗಳೊಟ್ಟಿಗೆ ರೈತರು ಸಂಭ್ರಮಾಚರಣೆ ಮಾಡಿಕೊಳ್ಳುತ್ತಿದ್ದಾರೆ. ದಸರಾ ಮತ್ತು ದೀಪಾವಳಿ ಪ್ರಯುಕ್ತ ಐಷರ್ ಟ್ರ್ಯಾಕ್ಟರ್ ಕಂಪನಿಗೂ 66 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಕಂಪನಿ ಟ್ರ್ಯಾಕ್ಟರ್ ಕೊಂಡ ಪ್ರತಿಯೊಬ್ಬರಿಗೂ ಟ್ರಿಪಲ್ ಧಮಾಕ ಆಫರ್ ಘೋಷಿಸಿದೆ. ಚಿಕ್ಕಬಳ್ಳಾಪುರ ವಾಪ್ಸಂದ್ರದಲ್ಲಿರುವ ಚಾಲುಕ್ಯ ಟ್ರ್ಯಾಕ್ಟರ್ ಮಾರಾಟ ಶೋರೂಮ್ನಲ್ಲಿ ಒಂದೇ ದಿನ 10 ಜನ ಟ್ರ್ಯಾಕ್ಟರ್ ರೈತರು ಖರೀದಿಸಿ ದಸರಾ ಸಂಭ್ರಮಾಚರಣೆ ಮಾಡಿದ್ರು. ದೇಶದಲ್ಲೇ ಮೊದಲ ಟ್ರ್ಯಾಕ್ಟರ್ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಐಷರ್ ಕಂಪನಿಗೆ ಈಗ 66 ವರ್ಷಗಳು ತುಂಬಿರುವುದರಿಂದ 6 ಟ್ರ್ಯಾಕ್ಟರ್, 6 ರೋಟೋಟಿಲ್ಲರ್, 6 ರಾಯಲ್ ಬುಲೆಟ್, 6 ವಿದೇಶಿ ಪ್ರಯಾಣದ ಭಾಗ್ಯ, 66 ಮೋಟಾರ್ ಸೈಕಲ್, 66 ಲ್ಯಾಪ್ಟಾಪ್, 666 LED TV, 6666 ಬೆಳ್ಳಿ ನಾಣ್ಯಗಳು, ಹೀಗೆ ಎಲ್ಲವನ್ನು 6 ಸಂಖ್ಯೆಯಿಂದ ಪ್ರಾರಂಭವಾಗುವುದರಿಂದ ಹಿಡಿದು 6 ಸಂಖ್ಯೆಯಿಂದಲೇ ಕೊನೆಗೊಳ್ಳುವ ಬಹುಮಾನವನ್ನು ಘೋಷಿಸಲಾಗಿದೆ ಎಂದು ಸೌತ್ ಝೋನ್ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಸೋಮಶೇಖರ್ ತಿಳಿಸಿದರು. ಅದೇ ಫಸ್ಟ್ ಧಮಾಕ ಇದು ಟ್ರಿಪಲ್ ಧಮಾಕದಲ್ಲಿ ಫಸ್ಟ್ ಧಮಾಕ ಗೌರ್ಮೆಂಟು, ಎರಡನೇ ಧಮಾಕ ನಮ್ದು 66 ವರ್ಷದ ಸ್ಕೀಮು, ಮೂರನೇ ಧಮಾಕ 6 ಲೀಟರ್ ಡೀಸೆಲ್, 1 ಡಿಜಿಟಲ್ ವಾಶ್ ಕೊಡ್ತೀವಿ. ಈ 3 ಕಂತು, ಒಂದು ಗೌರ್ಮೆಂಟ್ ಅಂತಲ್ಲ, ಕಂಪನಿ ಅಂತಲ್ಲ, ಡೀಲರ್ ಎಲ್ಲರೂ 3 ಕಂತು ಕೊಡ್ತೀವಿ ಸ್ಕೀಮ್. ಈ ಡೀಲರ್ಗೆ ಕಸ್ಟಮರ್ಗೆ ಏನಂದ್ರೆ ನೀವೇನು ಕೊಡ್ತೀರಿ ಸರ್ ಅಂದ್ರೆ ಎಲ್ಲ ಇದೆ ಗೌರ್ಮೆಂಟ್ ಕೊಡ್ತೀವಿ. ಚಾಲುಕ್ಯ ಟ್ರ್ಯಾಕ್ಟರ್ ಶೋರೂಮ್ ಮಾಲೀಕ ಅನಿಲ್ ರಾಯಪ್ಪ ಮಾತನಾಡಿ, ನಾವು ಶೋರೂಮ್ ಪ್ರಾರಂಭ ಮಾಡಿದಾಗಿನಿಂದ ಅತಿ ಹೆಚ್ಚು ರೈತರಿಗೆ ಟ್ರ್ಯಾಕ್ಟರ್ ಮಾರಾಟ ಮಾಡಿದ್ದೇವೆ. ಈಗ ಐಷರ್ ಕಂಪನಿ ಧಮಾಕ ಆಫರ್ ಜೊತೆಗೆ ಡೀಲರ್ ಡಿಸ್ಕೌಂಟ್ ಸೇರಿ GST ಇಳಿಕೆಯಿಂದ ಒಂದೊಂದು ಟ್ರ್ಯಾಕ್ಟರ್ ಮೇಲೆ 1.7 ಲಕ್ಷ ರು ಕಡಿಮೆಯಾಗಿರುವ ಚಾನ್ಸ್ ಇದೆ. ಇದರ ಜೊತೆಗೆ ಅನೇಕ ಬಹುಮಾನಗಳನ್ನು ಕಂಪನಿ ಘೋಷಣೆ ಮಾಡಿದ್ದರಿಂದ ಇನ್ನು ಹೆಚ್ಚಿನ ರೈತರಿಗೆ ಈ ಎಲ್ಲ ಬೆನಿಫಿಟ್ಸ್ ಮಾಡಿಕೊಡುವ ಉದ್ದೇಶ ನಮಗಿದೆ ಎಂದು ಘೋಷಿಸಿದರು. ನಾನು ಈ ಚಾಲುಕ್ಯ ಟ್ರ್ಯಾಕ್ಟರ್ಸ್ನ ಐಷರ್ ಕಂಪ್ನಿಯಿಂದ ಡೀಲರ್ಶಿಪ್ ತೆಗೆದುಕೊಂಡು 17 ವರ್ಷ ಆಯಿತು ಸರ್. 17 ವರ್ಷದಲ್ಲಿ ನಾನು ತುಂಬ ಕಷ್ಟ ಬಿದ್ದು ಇವತ್ತು ಈ ಟ್ರ್ಯಾಕ್ಟರ್ನ ಈ ಮಟ್ಟಿಗೆ ತೊಗೊಂಬಂದಿದ್ದೀನಿ.
ಮತ್ತು ಕಂಪ್ನಿ ನಮಗೆ ಡಿಸ್ಕೌಂಟ್ ಕೊಡ್ತಾರೆ, ರೈತರಿಗೂ ನಾನು ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಯಾವ ಕಾರಣಕ್ಕೂ ನನ್ನ ಇನ್ನು ಈ ವೇಳೆ ಕರ್ನಾಟಕ ರಾಜ್ಯ ತಂಡದ ನಾಯಕ ವಿಶ್ವೇಶ್, ಮೊಬೈಲ್ ಬಾಬು, ಟ್ರ್ಯಾಕ್ಟರ್ ಶೋರೂಮ್ ವ್ಯವಸ್ಥಾಪಕ, ಮಾರ್ಕೆಟಿಂಗ್ ಮ್ಯಾನೇಜರ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿ ಜನಗಣತಿ ಸಮೀಕ್ಷೆ 2025 ಆತ್ಮೀಯ ಬಲಿಜ ಕುಲ ಬಾಂಧವರೇ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುತ್ತಿರುವ ಜನಗಣತಿಯಲ್ಲಿ ರಾಜ್ಯದ ಎಲ್ಲ ಬಲಿಜ ಕುಲ ಬಾಂಧವರು ಜಾತಿ ಕಾಲಂ ಸಂಖ್ಯೆ 9ರಲ್ಲಿ ಕೋಡ್ ನಂಬರ್ A0120ನಲ್ಲಿ ಬಲಿಜ ಎಂದೇ ನಮೂದಿಸಬೇಕೆಂದು ಹಾಗೂ ನಿಮ್ಮ ಅಕ್ಕಪಕ್ಕದ ಕುಲ ಬಾಂಧವರಿಗೂ ಈ ಮಾಹಿತಿಯನ್ನ ತಿಳಿಸಬೇಕೆಂದು ಕರ್ನಾಟಕ ಪ್ರದೇಶ ಬಲಿಜ ಸಂಘದಿಂದ ಮನವಿ ಮಾಡುತ್ತಿದ್ದೇವೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್, ಪ್ರಗತಿ ಬಂಧು ಮತ್ತು ಸ್ವಸಹಾಯ ಸಂಘಗಳ ಒಕ್ಕೂಟದಿಂದ ಶುಕ್ರವಾರ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಮತ್ತು ಸುಜ್ಞಾನಿ ನಿಧಿ ಯೋಜನೆಯಲ್ಲಿ 35 ಮಂದಿ ವಿದ್ಯಾರ್ಥಿನಿಯರಿಗೆ ಶಿಷ್ಯ ವೇತನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕ ಸಿಎಂ ಪ್ರಶಾಂತ್ ಮಾತನಾಡಿ, ಸಂಸ್ಥೆಯಿಂದ ರಾಜ್ಯದ 75,000 ಶಾಲೆಗಳಿಗೆ ಪೀಠೋಪಕರಣಗಳನ್ನು ವಿತರಿಸಲಾಗಿದೆ. ಹೈನುಗಾರಿಕೆಗೆ ಪ್ರೋತ್ಸಾಹಿಸಲು 5,000 ಹಾಲಿನ ಉತ್ಪಾದಕರ ಸಹಕಾರ ಸಂಘಗಳಿಗೆ ಕಟ್ಟಡವನ್ನು ನಿರ್ಮಿಸಿಕೊಡಲಾಗಿದೆ. ಕೆರೆ, ಕುಂಟೆ, ಕಾಲುವೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಅಖಿಲ ಕರ್ನಾಟಕ ಜಾಗೃತಿ ವೇದಿಕೆ ಸದಸ್ಯ ಬೆಳ್ಳೂರು ನಾಗರಾಜ್, ಬಿಎ ಬಾಬಾಜಾನ್, ಡಿವಿ ನಾರಾಯಣಸ್ವಾಮಿ, ಮಿಟ್ಟೆಮರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಪ್ರಬಂಧಕ ಸತೀಶ್, ಯೋಜನೆಯ ತಾಲೂಕು ಯೋಜನಾಧಿಕಾರಿ ಪ್ರವೀಣ್ ಮತ್ತಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 2024-25ನೇ ಸಾಲಿನ ಮಹಾಸಭೆ ಕೆಇಬಿ ಸಮುದಾಯ ಭವನದಲ್ಲಿ ನಡೆಯಿತು. ಸಭೆಯಲ್ಲಿ ಈ ವರ್ಷದ ಲೆಕ್ಕಪತ್ರ, ವರದಿ ಮಂಡನೆ ನಡೆಯಿತು. ಮುಂದಿನ ವರ್ಷದ ಅಂದಾಜು ಬಜೆಟ್ ಮತ್ತು ಆಡಿಟ್ ವರದಿ ತಯಾರಿಸುವ ಅಧಿಕಾರಿ ಯಾರು ಎಂಬುದಕ್ಕೆ ಅನುಮೋದನೆ ಪಡೆಯಲಾಯಿತು. ಇನ್ನು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅಧ್ಯಕ್ಷ ಆವುಲ ಕೊಂಡರಾಯಪ್ಪ, ತಮ್ಮ ಸೊಸೈಟಿಯಲ್ಲಿ 5,500 ಸದಸ್ಯರಿದ್ದಾರೆ. ಅದರಲ್ಲಿ 1,000ಕ್ಕೂ ಹೆಚ್ಚು ಜನ ನಿಧನ ಹೊಂದಿದ್ದಾರೆ. ಉಳಿದ ಎಲ್ಲ ಸದಸ್ಯರಿಗೆ ಆಹ್ವಾನ ನೀಡಲಾಯಿತು. ಸಭೆಗೆ ಹಾಜರಾದ ಪ್ರತಿಯೊಬ್ಬರನ್ನ ಸಹಿ ಪಡೆಯಲಾಯಿತು. ನಿಧನ ಹೊಂದಿದ ಸದಸ್ಯರ ಷೇರು ಹಣವನ್ನು ಅವರ ಅನಾಮಿಗೆ ವಾಪಸ್ ಮಾಡುತ್ತೇವೆ. ಆಸಕ್ತಿಯುಳ್ಳ ಹೊಸ ಸದಸ್ಯರು ಸೊಸೈಟಿ ಷೇರು ಹಣ ಎಷ್ಟಿದೆಯೋ ಅದನ್ನು ಕಟ್ಟಿ ಷೇರುದಾರಿಕೆಯನ್ನ ಪಡೆಯಬಹುದು ಎಂದು ತಿಳಿಸಿದರು. ಇನ್ನು ಈ ವೇಳೆ ಉಪಾಧ್ಯಕ್ಷ ಲಕ್ಷ್ಮೀ ನರಸಪ್ಪ, ನಿರ್ದೇಶಕರು ಕೆಬಿ ಮುನಿರಾಜು,
ರಾಮಸ್ವಾಮಿ, ಅಜ್ಜವಾರ ಶ್ರೀನಿವಾಸ್, ಹೀರಚಿನ್ನಪ್ಪ, ಮಧುಚಂದ್ರ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೆಡ್ಲೈನ್. ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ 10 ವರ್ಷಗಳ ಕಾಲ ಚಿಂತಾಮಣಿ ಕ್ಷೇತ್ರ ಸರ್ವನಾಶ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಿಡಿ. ಆನ್ಲೈನ್ ಗೇಮ್ ಹುಚ್ಚಿಗೆ ಬಿದ್ದು 16 ಗ್ರಾಹಕರ ಉಳಿತಾಯ ಖಾತೆಗಳಿಂದ ಲಕ್ಷಗಟ್ಟಲೆ ಹಣ ಎಗರಿಸಿದ ಪೋಸ್ಟ್ ಮಾಸ್ಟರ್. ಎತ್ತಿನಹೊಳೆ ಯೋಜನೆ ನೀರು ಬಂದ ನಂತರವೇ ಗೌರಿಬಿದನೂರು ನಗರಕ್ಕೆ ಕುಡಿಯುವ ನೀರು. ಹಸಿರು ಶಾಲಿನ ಹಿಂದೆ ರಾಜಕೀಯ ಶಾಲು ಹೊದ್ದು ಧರಣಿ ನಡೆಸುತ್ತಿರುವ ರೈತರಿಗೆ ನಮ್ಮ ಮಾತು ಕೇಳಿಸೋಲ್ಲ. ಶಾಸಕ ಪುಟ್ಟಸ್ವಾಮಿ ಗೌಡ. ಕನಿಷ್ಠ ಮೂಲಭೂತ ಸೌಲಭ್ಯ ಕಲ್ಪಿಸಲು ಆಗ್ರಹಿಸಿ ಸಿಪಿಐಎಂನ 37 ಶಾಖೆಗಳ ಮುಖಂಡರು 16 ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.